ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಪ್ರೇಮನ ಹೆದರಿಕೆ ಹಾಕಿರ್ತಾರೆ, ನಿನ್ನ ತಂಗಿನ ಕಿಡ್ನಾಪ್ ಮಾಡಿದ್ದೀನಿ, ನೀನು ಈ ಕೂಡಲೇ ಬರಬೇಕು ಅಂತ. ಆಗ ಪ್ರೇಮ ಯಾರೋ ನೀವು ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ದೀರಾ, ನಿಜ ಹೇಳಿ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಸ್ವಲ್ಪ ಡೌಟ್ ಬರುತ್ತೆ. ಹೌದು, ನಿಜವಾಗ್ಲೂ ಕಾವ್ಯನ ಕಿಡ್ನಾಪ್ ಮಾಡಿದರೆ, ಇಲ್ಲ ಅಂದರೆ ಅವ್ರು ನನಗೆ ಈ ಥರ ಹೇಳ್ತಿರಲಿಲ್ಲ ಅಂತ ಹೇಳ್ತಾರೆ. ಆದಷ್ಟು ಬೇಗ ನಾವು ಹೇಳಿದ ಜಾಗಕ್ಕೆ ಬಾ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಮ್ ಕೂಡ ನೀರು ತಂದು ಕೊಡ್ತಾನೆ. ಯಾಕೆ ಪ್ರೇಮ ಇಷ್ಟೊಂದು ಗಾಬರಿ ಆಗಿದೆ, ಒಂದು ನಿಮಿಷ ಬರ್ತೀನಿ ಅಂತ ಹೇಳ್ತಾರೆ. ಪ್ರೇಮ ಏನಾಯಿತು ಏನಾಯಿತು ಅಂತ ಸ್ವಲ್ಪ ಹೇಳು. ಏನೂ ಇಲ್ಲ, ನಾನು ಎಲ್ಲ ವಿಷಯನೂ ಬಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟತ್ತಲೆ. ಇನ್ನೊಂದು ಕಡೆ ಕಾವ್ಯನಿಗೆ ಜ್ಞಾನ ತಪ್ಪಿಸಿ ಒಂದು ಹಳೆ ಗೂಡನಲ್ಲಿ ಕೂಡ ಹಾಕಿರ್ತಾರೆ. ಹಾಗಾದ ಟೈಮ್ಗೆ ರಾಮ್, ಮಹಾದೇವ ಮತ್ತು ಅವರ ತಂದೆ ಇಬ್ಬರು ಕೂಡ ಅಲ್ಲಿ ಕಳ್ಳನ ಥರ ವೇಷ ಹಾಕೊಂಡು ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಹೇಳ್ಕೊಂಡು ಬಂದಿರ್ತಾಳೆ. ಬಾಬಾ ಬರೋ ಟೈಮ್ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ಶ್ರೀನಿವಾಸ್, ಮಹಾದೇವ ಇಬ್ಬರು ಕೂಡ ಕೆಳಗಡೆ ಬರ್ತಾರೆ. ಆಗ ಕಾವ್ಯಂಗೆ ಎಚ್ಚರಾಗಿ, ಯಾರು ನೀವು, ನನ್ನನ್ನು ಯಾಕೆ ಕಿಡ್ನಾಪ್ ಮಾಡಿದ್ದೀರಾ, ಯಾಕೆ ಈ ಥರ ಮುಖ ಮುಚ್ಕೊಂಡಿದ್ದೀರಾ, ಕನ್ನಡಕ ಕೂಡ ಹಾಕ್ಕೊಂಡಿದ್ದೀರಾ, ಯಾರು ನೀವು, ತೆಗೀರಿ ಮಾಸ್ಕ್ ಅಂತ ಹೇಳ್ತಾರೆ. ಅಯ್ಯೋ ಎಷ್ಟು ಮಾತಾಡ್ತಿದ್ಯಾ, ಎಷ್ಟು ಕ್ವಶನ್ ಕೇಳ್ತಾ ಇದೆಯಾ, ಮುಚ್ಚಮ್ಮ ಬಾಯಿ, ನಿಮ್ಮ ಅಕ್ಕ ಪ್ರೇಮ ಇಲ್ಲಿ ಬರೆಯೋವರೆಗೂ ನೀನೇನು ಮಾತಾಡೋಕ್ಕೊಡ್ದು, ಏನು ನಮ್ಮ ಅಕ್ಕನ ಯಾಕೆ ಇಲ್ಲಿಗೆ ಬರೋಕೆ ಹೇಳಿದ್ದೀರಾ, ಅವಳನ್ನೇನು ಮಾಡೋಕೆ ಕೊಟ್ಟಿದ್ದೀರಾ ನೀವು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪ್ರೇಮ ಕಾಲ್ ಮಾಡ್ತಾಳೆ. ಆಗ ಎಲ್ಲಿಗೆ ಬರಬೇಕು ಏನೋ ಅಂತ ಕೇಳಿದಾಗ ಇಲ್ಲೇ ಇದ್ದೀವಿ ಬನ್ನಿ ಅಂತ ಹೇಳ್ತಾರೆ. ನಮ್ಮ ಅಕ್ಕನ ಯಾಕೋ ಹೊರಡ್ತಿದ್ದೀರಾ ನೀವು ಅಂತ. ಅಯ್ಯೋ ಎಷ್ಟು ವಟ ಅಂತೀಯ ನೀನು ಅಂತ ಹೇಳ್ಬಿಟ್ಟು ಕಾವ್ಯನ ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಡ್ತಾರೆ. ಮಾತಾಡು, ಈಗ ಮಾತಾಡು ನೋಡೋಣ, ಸದ್ಯ ತಲೆನೋವು ಕಮ್ಮಿ ಆಯಿತು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪ್ರೇಮ ಬರ್ತಾರೆ. ನನ್ನ ತಂಗಿನ ಯಾಕೋ ಕಿಡ್ನಾಪ್ ಮಾಡಿದ್ದೀರಾ, ಯಾಕೋ ಅವಳು ತಲೆ ಗನ್ನಿಟ್ಟಿದ್ದೀರಾ, ತೆಗಿಯೋ, ಅವ್ಳಿಗೆ ಏನಾರ ಮಾಡಿಬಿಟ್ರೆ ನಿಮ್ಮನ್ನ ಹುಟ್ಟಲಿಲ್ಲ ಅಂತ ಅನಿಸ್ಬಿಡ್ತೀನಿ, ಸಾಕು ನಿಲ್ಸಮ್ಮ ಪ್ರೇಮ, ನಿನಗೆ ಏನು ದೊಡ್ಡ ರೌಡಿ ಅಂದ್ಕೊಂಬಿಟ್ಟಿದ್ಯಾ, ಏನು ಅಂದ್ಕೊಂಬಿಟ್ಟಿದ್ಯಾ ನೀನು, ಏನು ನೀನು ಎದುರಿಸಿದ ತಕ್ಷಣ ನಾವು ಎದುರ್ಕೊಂಡ್ಬಿಡ್ಬೇಕಾ, ನಾನು ಒಂದು ಹೇಳ್ತೀನಿ ಮಾತು ಕೇಳು, ಗೊತ್ತಾಯ್ತಾ, ಇವತ್ತು ಮನೇಲಿ ನೀವಿಬ್ಬರಲ್ಲಿ ಒಬ್ಬರು ಮಾತ್ರ ಮನೆಗೆ ಹೋಗ್ತಿದ್ದೀರಾ. ಏನು ಹೇಳ್ತಿದ್ದೀರಾ, ಹೌದು ನೀವು ಇಬ್ಬರಲ್ಲಿ ಒಬ್ಬರು ಮಾತ್ರ ಮನೆಗೆ ಹೋಗೋಕ್ಕೆ ನಾವು ಬಿಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ನೀನೇನು ಮಾಡಬೇಕಲ್ಲ, ತಗೋ ಈ ಗನ್ನ ಅಂತ ಹೇಳ್ತಾರೆ. ಈ ಗನ್ ನನಗೆ ಯಾಕೆ ಕೊಟ್ಟಿದ್ಯಾ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಮ್ ಬಂದು, ಕಾವ್ಯ ಅವರೇ ಇದೇನಿದು, ನಿಮ್ಮನ್ನು ಕಿಡ್ನಾಪ್ ಮಾಡಿದ್ದಾರೆ, ಪ್ರೇಮ ಏನಿದು, ಹೌದು ರಾಮ್, ನನಗೆ ಯಾವುದೋ ಫೋನ್ ಬಂದಿತ್ತು, ಅದಕ್ಕೆ ನಾನು ಇಲ್ಲಿಗೆ ಓಡಿ ಬಂದೆ. ಯಾರು ನೀವು, ಯಾಕೀಗೆಲ್ಲ ಮಾಡ್ತಾಯಿದ್ದೀರಾ, ರಾಮ್ ನೀನು ಡೂಪ್ಲಿಕೇಟ್ ಡಾಕ್ಟ್ರು, ಸುಮ್ಮನೆ ನಿಂತ್ಕೊ, ಗೊತ್ತಾಯ್ತಾ, ನೀನು ಡಾಕ್ಟ್ರು ಕೆಲಸ ಮಾಡು, ಈ ಥರ ಹೀರೋಯಿಸಮ್ ಮಾಡೋಕ್ಕೆ ಬರಬೇಡ ಅಂತ ಹೇಳ್ತಾರೆ. ಅಯ್ಯೋ ದಯವಿಟ್ಟು ನನ್ನ ತಂಗಿನ ಬಿಟ್ಬಿಟ್ರೋ ಪ್ಲೀಸ್ ಅಂತ ಪ್ರೇಮ ಹೇಳ್ತಿರ್ತಾರೆ. ಹೇಳೋ ನೋಡು, ನಿನ್ನ ತಂಗಿನ ಬಿಡಬೇಕು ಅಂತಂದರೆ ನೀವಿಬ್ಬರಲ್ಲಿ ಒಬ್ಬರು ಸಾಯಬೇಕು, ಇಲ್ಲ ಗನ್ ಕೊಟ್ಟಿದ್ದೀನಿ, ನೀನು ಶೂಟ್ ಮಾಡಿಕೊಂಡು ಸಾಯಬೇಕು, ಇಲ್ಲ ಅಂತಂದರೆ ಅವಳನ್ನ ಶೂಟ್ ಮಾಡಿಕೊಂಡು ಸಾಯಬೇಕು ಅಂತ ಹೇಳ್ತಾರೆ. ಇಲ್ಲ ನಾನೇ ಸತ್ತೋಯ್ತೀನಿ, ಪ್ಲೀಸ್ ದಯವಿಟ್ಟು ನನ್ನ ತಂಗಿನ ಬಿಟ್ಬಿಡಿ, ಅವಳಿನ್ನೂ ಬಾಳಿ ಬದುಕಬೇಕು, ಅವಳು ತುಂಬ ಓದಬೇಕು, ಅವಳ ಕಾಲ ಮೇಲೆ ನಾನು ನಿಂತ್ಕೋಬೇಕು, ದೇಶಕ್ಕೆ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾಳೆ, ದಯವಿಟ್ಟು ಅವಳನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ಆಗ ರಾಮ್, ಪ್ರೇಮ ಏನು ಹೇಳ್ತಿದ್ಯಾ, ನನ್ನ ಗತಿ ಏನು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್, ನಾನು ಇಲ್ಲ ಅಂತ ನೀನು ಬೇಜಾರಾಗಬೇಡ ಆಯಿತಾ, ನನಗೆ ನನ್ನ ತಂಗಿ ಭವಿಷ್ಯನೇ ಮುಖ್ಯ, ಅವಳಿಗೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ, ಅವಳು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಅಯ್ಯೋ ಅಕ್ಕ ಬೇಡವೇ ಅಕ್ಕ, ಇಷ್ಟೆಲ್ಲ ಯಾಕೆ ರಿಸ್ಕ್ ತೊಗೋತಾ ಇದೆಯಾ, ಸುಮ್ಮನೆ ಇರು, ಏನೂ ಆಗಲ್ಲ, ಯಾಕೆ ಹೀಗೆ ಸತ್ತೋಗ್ತೀನಿ ಅನ್ನೋ ಮಾತಾಡ್ತಿದ್ಯಾ, ಇಲ್ಲ ಕಾವ್ಯ ನನಗೆ ಗೊತ್ತಿಲ್ಲದೆ ನಿನಗೆಲ್ಲ ಅಷ್ಟೆಲ್ಲ ಕಷ್ಟಗಳನ್ನ ಕೊಡಿಸ್ಬಿಟ್ಟೆ, ಹಾಗಾಗಿ ಇನ್ನೂ ಕೂಡ ನನ್ನಿಂದ ನಿನಗೆ ಕಷ್ಟಗಳು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಗ ಮಹಾದೇವ ಬೇಕು ಅಂತ ಮುಚ್ಚಮ್ಮ ಬಾಯಿ, ನಿಮ್ಮ ಸೆಂಟಿಮೆಂಟು ಹೊಡ್ಕೋಗನ್ನ ಅಂತ ಹೇಳ್ತಾರೆ. ಜೋರಾಗಿ ಶೂಟ್ ಮಾಡ್ಕೊಂಡಾಗ ಅಮ್ಮ ಅಂತ ಹೇಳಿ ಜೋರಾಗಿ ಕಿರ್ಚ್ಕೋತಾರೆ ಇಬ್ಬರೂ ಕೂಡ. ಯಾಕೆ ಅಂದರೆ ಅದರೊಳಗಡೆ ಬುಲೆಟೇ ಇರಲ್ಲ. ಆಗ ನಿಧಾನವಾಗಿ ಕಣ್ಮುಚ್ಕೊಂಡಿದ್ದು ನೋಡಿ ಶ್ರೀನಿವಾಸ ಮಹಾದೇವ ಇಬ್ಬರು ಕೂಡ ಕೈ ಕಟ್ಟಿರುವಂಥದ್ದನ್ನ ಕಟ್ಟನ್ನು ಬಿಚ್ತಾರೆ. ಆಗ ಜೋರಾಗಿ ಓಡಿ ಬಂದು ಅಕ್ಕ ಅಂತ ಹೇಳಿ ತುಕ್ಕೋತಾರೆ. ಇದ್ರು ನಾನು ಸತ್ತೋಗ್ಲಿಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಇಲ್ಲ ಅಕ್ಕ, ನಿನಗೇನೂ ಆಗಿಲ್ಲ ಅಕ್ಕ ಅಂತ ಹೇಳಿ ಜೋರಾಗಿ ಬಂದು ತಪ್ಪಿಕೊಂಡು ಅಳ್ತಾ ಇರ್ತಾಳೆ. ಆಗ 3 ಜನ ಹೋಗಿ ಕೂತ್ಕೊಂಡು ನಗಾಡ್ತಾ ಇರ್ತಾರೆ. ಆಗ ನಗಾಡ್ತಿರೋದನ್ನು ಅವಳು ನೋಡ್ತೀನಿ, ಇದೇನಿದು, ಇವು 3 ಜನನ ನೀವಾ ಕಿಡ್ನಾಪರ್ಸು ಅಂತ ಹೇಳ್ತಾರೆ. ಹೌದು ನಾವೇ, ಮತ್ತು ನೀವು ಆಡಿದ್ದು ನಾಟಕ, ನಿಮ್ಮನ್ನು ಇಬ್ಬರು ಕೂಡ ಒಂದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ಅಂದರೆ ಆ ಕಡೆ ಕೂತಿರೋರು ನಾನಮ್ಮ ನಿಮ್ಮ ಮಾವ, ನಾನು ಮಹಾದೇವ ಅಂತ ಹೇಳ್ತಾರೆ. ಅಯ್ಯೋ ಮಹಾದೇವ ಇಷ್ಟೆಲ್ಲ ಆಟ ಆಡ್ದ, ಅಯ್ಯೋ ನಿನ್ನ ಅಂತ ಹೇಳ್ಬಿಟ್ಟು ಜೋರಾಗಿ ಹೊಡೆಯೋಕ್ಕೆ ಹೋಗ್ತಾಳೆ. ಯಾಕೆ ಹೀಗೆಲ್ಲ ಮಾಡಿದ್ರಿ ಅಂತ ಹೇಳ್ತಾರೆ. ಯಾಕೆ ಅಂದರೆ ನೀನು ಪ್ರೇಮನ ಅರ್ಥ ಮಾಡ್ಕೊಂಡಿಲ್ಲ, ಪ್ರೇಮನ ಬಗ್ಗೆ ಅರ್ಥ ಮಾಡಿಸ್ಬೇಕಿತ್ತು, ಅದಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳ್ತಾರೆ. ಹೌದು ಇದೆಲ್ಲ ಪ್ಲ್ಯಾನ್ ಹೆಂಗೆ ಮಾಡಿದ್ರಿ ನೀವು ಅಂತ ಕೇಳ್ತಿರ್ಬೇಕಾದ್ರೆ ಜೋರಾಗಿ ನಗ್ತಿರ್ತಾರೆ. ನೀನು ಹೇಳು ಅಂತ ಹೇಳ್ತಾರೆ. ಆಯ್ತಾಯಿತು ನಾನೇ ಹೇಳ್ತೀನಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಅಲ್ಲಿ ಜೇಡ ಕಟ್ಟಿರೋ ಮೂಲೆನ ನೋಡ್ತೀರಾ ಅಂತ ಹೇಳ್ತಾರೆ. ಕಾವ್ಯ ಅದೇನು ಗೊತ್ತಾ, ಮನೇಲಿ ಎಲ್ಲರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಸೇರಿನೇ ಪ್ಲ್ಯಾನ್ ಮಾಡಿದ್ದು, ಹೇಗಾದರೂ ಮಾಡಿ ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ನಾವು ಕೂಡ ಸ್ಕೆಚ್ ಆಗ್ತಾಯಿದೆ. ಅದೇ ಟೈಮ್ಗೆ ಅಮ್ಮನೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ನಾವೆಲ್ಲರೂ ಕೂಡ ಬೇರೆ ವೇಷನ ಹಾಕೋಂಗೆ ಮಾಡಿದರು. ಅದರಲ್ಲಿ ಪಂಚಮಿನೂ ಕೂಡ ಒಳ್ಳೆಯ ಐಡಿಯಾನೇ ಕೊಟ್ಟಳು. ನಾವು ಮುಚ್ಚಳ ಹಾಕ್ಕೊಂಡು ಕಣ್ಣಿಗೆ ಕನ್ನಡಕ ಹಾಕ್ಕೊಂಡು ನಿಮಗೆ ಒಂದು ಕ್ಲೂ ಕೂಡ ಗೊತ್ತಾಗಬಾರ್ದು, ಆ ರೀತಿ ತಯಾರು ಮಾಡಿದೆವು. ಆಗ ಕಲ್ಯಾಣಿ ಅತ್ತೆ ಹೋಗ್ಬಿಟ್ಟು
ದಾಮಿನಿ ರೂಮ್ನ ಅಲ್ಲಿ ಹಾಕೊಂಡು ಬಂದಿದ್ದರು. ಹಾಗಾಗಿ ನಾವೆಲ್ಲರೂ ಕೂಡ ನೀವು ಹೇಗಾದರೂ ಮಾಡಿ ಇಬ್ಬರು ಒಂದಾಗಬೇಕು ಅಂತ ಹೇಳಿಬಿಟ್ಟು ತುಂಬಾ ಕಷ್ಟಪಟ್ವಿ. ಅದೇ ಟೈಮ್ಗೆ ಕಲ್ಯಾಣಿ ಈ ಆಪ್ರೇಷನ್ ಸಕ್ಸಸ್ ಆಗುತ್ತಾ ಅಂತ ಎಲ್ಲ ಹೇಳ್ತಾರೆ. ಅಯ್ಯೋ ಸುಮ್ಮನಿರಮ್ಮ, ಏನಾಗಲ್ಲ, ಆದಷ್ಟು ಬೇಗ ಇಬ್ಬರು ಒಂದು ಮಾಡ್ತೀವಿ ಅಂತ ಅಂದ್ಕೊಂಡು ನೀನು ಬರೋ ಟೈಮ್ಗೆ ನಾವೆಲ್ಲರೂ ಕೂಡ ಹೊರಟೋದು. ಆಗ ನೀನು ನಗಾಡ್ಕೊಂಡು ಏನೋ ಖುಷಿಯಾಗಿ ಬಂದು ನಿಂತ್ಕೊಂಡಾಗ ನಿನಗೆ ಪ್ರಜ್ಞೆನ ತಪ್ಪಿಸ್ಬಿಟ್ಟು ಅಲ್ಲಿಂದ ನಾವು ಎತ್ಕೊಂಡು ಬಂದ್ವಿ ಅಂತ ಹೇಳ್ತಾರೆ. ಅಯ್ಯೋ ಒಂದು ನಿಮಿಷ ತಡೀರಿ, ಇನ್ನೂ ಮುಂದೆ ಇದೆ ಕ್ಲೈಮ್ಯಾಕ್ಸು ಅಂತ ರಾಮ್ ಹೇಳ್ತಾರೆ. ಏನು ಗೊತ್ತಾ, ನಿನಗೆ ಫೋನ್ ಮಾಡಂಗೆ ಮಾಡಿದ್ದೆ ನಾವು ಅದೇ ಟೈಮ್ಗೆ ನಿನ್ನ ಬೇಕು ಅಂತ ನಾನೇ ಬಂದು ಮಾತಾಡಿಸ್ದೆ ಅಲ್ಲಿಂದ. ಅದಕ್ಕೆ ನಿನ್ನ ತಡಿಲಿಲ್ಲ ನಾನು, ಹೋಗಲಿ ಅಂತ. ಅಲ್ಲಿ ಹೊರಟ ತಕ್ಷಣ ಅವರಿಗೆ ನಾನು ಕೂಡ ಫೋನ್ ಕಾಲ್ ಮಾಡಿ ಹೇಳಿದೆ. ನೋಡಿದ್ರೆ ಗೊತ್ತಾಯ್ತಾ ಕಾವ್ಯ ಅವರೇ, ಪ್ರೇಮನ್ ಹೆಂಗೆ ಅಂತ. ಪ್ರೇಮ ತನ್ನವ್ರಿಗೋಸ್ಕರ ಏನಾರ ಆದರೂ ಕೂಡ ಅವಳು ಪ್ರಾಣ ಕೊಟ್ಟಾದರೂ ಪರವಾಗಿಲ್ಲ, ಬೇರೆಯವ್ರನ್ನ ಉಳಿಸ್ತಾಳೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ರೇಮ ಯಾವತ್ತೂ ಕೊಲ್ಲೋಳಲ್ಲ, ಕಾಯೋಳು. ದಟ್ ಈಸ್ ಪ್ರೇಮ. ಅವಳಿಗೆ ನೀನು ಅಂದರೆ ಎಷ್ಟು ಪಂಚಪ್ರಾಣ ಅನ್ನೋದು ಗೊತ್ತಾಯ್ತಾ ಅಂತ ಹೇಳ್ತಿರ್ತಾಳೆ. ಅಕ್ಕ ಯಾಕೆ ಅಕ್ಕ ಹೀಗೆ ಮಾಡೋಕ್ಕೋದೆ, ಮತ್ತು ನಿನ್ನ ಜೀವ ಕಣೆ, ನಿನಗೇನಾದರೂ ಆದರೆ ನಾನಿರ್ತೀನ, ನಿನಗೇನಾದರೂ ನಾನಿರ್ತೀನ ಅಕ್ಕ, ಯಾಕೆ ಹಿಂಗೆ ಮಾಡೋಕ್ಕೋದೆ ನೀನು ನನ್ನ ಪ್ರಾಣ ಕಾವ್ಯ. ನಿನಗೇನಾದರೂ ಆದರೂ ನನಗೆ ಹೇಗೆ ತಡ್ಕೊಂಡಿರಲಿ ಆಯಿತಾ, ನೀನಾದರೂ ಚೆನ್ನಾಗಿರಲಿ ಅಂತ ಆ ರೀತಿ ಮಾಡೋಕ್ಕೋದೆ. ಯಾಕೆ ಈ ಥರ ಹುಚ್ಚಿ ಥರ ಆಡ್ತಿದ್ಯಾ, ಇವರು ಮಾಡಿದ ಸಾಹಸಕ್ಕೆ ನಾವು ಪಡಬೇಕಾ, ಇವ್ರಿಗೆ ಸರಿಯಾದ ಸಾಕ್ಷಿ ಮಾಡೋಣ ತಡಿ ಅಂತ ಹೇಳ್ತಾನೆ. ರಾಮ್ ನಿನಗೋಸ್ಕರ ಕಾಯ್ತಾ ಇದ್ದಾನೆ, ನಿನ್ನ ಪ್ರೀತಿಗೋಸ್ಕರ, ನಿನ್ನ ಸಂಸಾರ ಕಟ್ಕೊಳ್ಳೋಕ್ಕೋಸ್ಕರ ಇಬ್ಬರು ಕೂಡ ಕಾಯ್ತಾ ಇದ್ದೀರ. ಹಾಗಾಗಿ ಅದನ್ನೆಲ್ಲ ಮರೆತು ನಿನ್ನ ಸಹಾಯಕ್ಕೆ ಅಂತ ಹೊರಟ, ದಯವಿಟ್ಟು ಈ ಥರ ಯಾವತ್ತೂ ಮಾಡಬೇಡ ಕಣೆ ಅಂತ ಹೇಳ್ತಾರೆ. ಆಗ ಪ್ರೇಮನು ಕೂಡ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಾವ್ಯ ಅಂತ ಹೇಳ್ತಾರೆ. ಇಲ್ಲ, ನಾನು ತಂಗಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು, ನಾನೇ ತಪ್ಪು ಮಾಡಿದೆ, ದಯವಿಟ್ಟು ನನ್ನ ಕ್ಷಮಿಸು ಪ್ರೇಮ ಅಂತ ಹೇಳ್ತಾರೆ. ಇಲ್ಲ, ನಾನು ಅಕ್ಕನಾಗಿ ನಾನು ತಪ್ಪು ಮಾಡಿರೋದು ಅಂತ ಇಬ್ಬರು ಕೂಡ ಒಬ್ರಿಗೊಬ್ಬರು ತಾವು ಕ್ಷಮೆಯನ್ನು ಆಚರಿಸ್ತಾ ಇರ್ತಾರೆ. ಆಗ ಸಾಕು ನಿಲ್ಲಿಸ್ರಮ್ಮ ಸಾಕು ಅಂತ ಮಹಾದೇವ ನಾನು ಆಗ್ಲಿಂದ ನೋಡ್ತಾಯಿದ್ವಿ, ಒಬ್ರಿಗೊಬ್ಬರು ಇಬ್ಬರು ಕೂಡ ಏನು ತಪ್ಪಾಯಿತು ಅಂತ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅವರ ಒಂದು ಮಾತನ್ನು ನಿಲ್ಲಿಸ್ತಾರೆ. ಆಗ ಶ್ರೀನಿವಾಸು, ನಾನು ಹೊಡೆದೋಗಿದ್ದಂಥ ನನ್ನ ಕುಟುಂಬ ನಿಜವಾಗ್ಲೂ ಕೊನೆಗೂ ಒಂದಾಯಿತು ಕಣಪ್ಪ ಅಂತ ಹೇಳಿ ದೇವ್ರನ್ನ ಬೇಡ್ಕೊತಿರ್ತಾರೆ. ಇನ್ನೊಂದು ಕಡೆ ಕಲ್ಯಾಣಿ, ಅಯ್ಯೋ ಏನಾಯಿತು ಅಲ್ಲಿ ಏನು ಅಂತ ಗೊತ್ತಾಗಲಿಲ್ವಲ್ಲ, ಯಾರು ಏನು ಹೇಳಲಿಲ್ವಲ್ಲ, ಮಾಡಿದ ಪ್ಲ್ಯಾನ್ ವರ್ಕೌಟ್ ಆಯಿತೋ ಇಲ್ವೋ ಅಂತ ಚಡಪಡಿಸ್ತಾ ಇರ್ತಾಳೆ. ಅದೇ ಟೈಮ್ಗೆ ಪಂಚಮಿನೂ ಕೂಡ ಬರ್ತಾಳೆ. ಏನಾಯಿತು ಅಂತ ಕೇಳಿದಾಗ ಅಲ್ಲಿ ಏನಾಯಿತು ಅಂತ ಗೊತ್ತಾಗಿಲ್ಲ ಪಂಚಮಿ, ಇಷ್ಟೊತ್ತಾದರೂ ಬರಲಿಲ್ವಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಶ್ರೀನಿವಾಸ್ ಕೂಡ ಕಾಲ್ ಮಾಡ್ತಾರೆ. ಫೋನ್ ಬರ್ತಿದೆ ನೋಡಿ ಅಂತ ವೀಡಿಯೋ ಕಾಲ್ ರಿಸೀವ್ ಮಾಡ್ತಾರೆ. ಅರೆ, ಎಲ್ಲರೂ ಕೂಡ ಒಂದೇ ತಾನೇ ಇದ್ದಿದ್ದೀರಾ ಅಮ್ಮ, ಪ್ರೇಮ ಕಾವ್ಯ ಇಬ್ಬರು ಕೂಡ ಒಂದಾದ್ರ, ನೀವಿಬ್ಬರು ಕೂಡ ಒಂದಾಗಲಿ, ಖುಷಿಯಾಗಿರಬೇಕು ಅಂತ ಹೇಳಿ ಈ ಥರ ನಾಟಕ ಮಾಡೋದು ಅಂತ ಹೇಳ್ತಾರೆ. ಆಗ ಮಹಾದೇವ, ಅಲ್ಲ ಕಣಮ್ಮ, ಇವರಿಬ್ಬರಿಗೂ ಒಬ್ರನ್ನೊಬ್ರು ಬಿಟ್ಟಿರೋಕ್ಕಾಗ್ದಷ್ಟು ಪ್ರೀತಿ ಇದೆ, ಅಂಥದ್ರಲ್ಲಿ ಇವರು ಮನಸ್ಸು ಕೋಪ ಆಡ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ರಾಮ್, ಅಯ್ಯೋ ದೊಡ್ಡಮ್ಮ, ಕಾವ್ಯಂಗೋಸ್ಕರ ಪ್ರೇಮ ಅವರು ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಿದ್ರು, ಒಬ್ರಿಗೊಬ್ಬರು ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಬೆಟ್ಟದಷ್ಟು ಅಂತಾರೆ.